ನಮಸ್ಕಾರಪ್ಪ. ನಮಸ್ಕಾರ ನಿಮ್ಮ ಹೆಂಡತಿ ಹೇಳಿದ್ದೆಲ್ಲ ಕೇಳಿದ್ರಾ? ಕೇಳಿದೆ ಮೇಡಮ್. ಯಾಕಪ್ಪ ಹೀಗಾಯ್ತು? ಅದು ಸಂಸಾರದಲ್ಲಿ ಅಂದರೆ ಏನಾದ್ರು ಸಣ್ಣ ಪುಟ್ಟದಿಂದ ಸರ್ ಮೇಡಮ್, ಮನೆಗಳು ಹೊಡೆದೋಗೋದು ಅದೇ ಕಾರಣಕ್ಕೋಸ್ಕರ. ಅವ್ರು ಯಾರಪ್ಪ? ನನಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮನೆಯಲ್ಲಿ ಒಂದು ವರ್ಷದಿಂದ ಇವಳು ನಮ್ಮ ಚಿಕ್ಕಪ್ಪನ ನಮ್ಮ ಅತ್ತೆ ಮಗ ಅಂದ್ಬಿಟ್ಟು ಆ ಹುಡುಗ ನಮ್ಮ ಮನೆಗೆ ಒಂದ್ಸತಿ ಬಂದ. ಸರಿ. ಇವ್ರ ತಾಯಿ ತಂಗಿ ಜೊತೆ ಬಂದಿದ್ದು ಮನೆಗೆ 5 ಗಂಟೆಗೆ ಬಂದಿದ್ದು. ಸರಿ. 5 ಗಂಟೆಗೆ ಬಂದಾಗ ನಾನು ಇರಲಿಲ್ಲ, ಹೊರಗಡೆ ಕೆಲಸ ಹತ್ರ ಇದ್ದೆ. ಕರ್ಸಿದ್ಲು, ಫೋನ್ ಮಾಡಿ. ಆಗ್ಲೇ ಅವನಿಗೆ ನಾನು ನೋಡಿದ್ದು. 16 ವರ್ಷದಿಂದ ನಾನು ಮದುವೆ ಆದಾಗ್ಲಿಂದ ಅವ್ನು ಯಾವತ್ತೂ ನಾನು ನೋಡಿರಲಿಲ್ಲ. ನಮ್ಮ ಚಿಕ್ಕಮ್ಮ ಸಾಕಂಡ್ ಮಗ ಇವನು ಅಂತ ನನಗೆ ಹೇಳಿದ್ಲು. ಆಮೇಲೆ ಹೇಳಿದ್ಲು ನಮ್ಮ ಅತ್ತೆ ಮಗ ಆಗ್ಬೇಕು ಅವನು. ಆ ಹುಡುಗ ಬಂದು ಹೋದ್ಮೇಲೆ ಅವಳು ಫೋನ್ ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು ಮನೇಲಿ. ನನಗೆ ಗೊತ್ತಿಲ್ಲ, ನಾನು ಫೋನ್ ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು ಅಂತ ನನಗೇನು ಗೊತ್ತಿರಲಿಲ್ಲ. ಈಗ ನಾನು ಬೆಳಿಗ್ಗೆ 8:30 ಹೋದರೆ ರಾತ್ರಿ 9 ಗಂಟೆ 9:30 ಕೆಲಸಗಳು ಆಳುಗಳೆಲ್ಲ ಯಾವ್ಯಾವ ಥರ ಹುಡುಕ್ಬೇಕು ಅವೆಲ್ಲ ನನಗೆ ತೊಂದರೆ ಇರ್ತಿತ್ತು. 9 ಗಂಟೆ 9:30 10 ಗಂಟೆ ಒಳಗಡೆ ಮನೆಗೆ ಬರ್ತಿದ್ದೆ ಎಷ್ಟೊತ್ತಾದ್ರು. ನಮ್ಮ ಚಿಕ್ಕ ಮಗ ಒಬ್ಬ ಅವನೇ, ಅವ್ರು 3 ಜನ ಮಕ್ಕಳಿದ್ದಾರೆ ಒಟ್ಟು ನನಗೆ. ಆ ಚಿಕ್ಕ ಮಗ ಜಾಸ್ತಿ ಹೂಗಳನ್ನ ಕಂಡ್ರೆ ಸಖತ್ತು ಇಷ್ಟಪಡೋನು. ಅವನು ಇವನ್ನ ಬಿಟ್ಟರೆ ನಮ್ಮ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ ಅವನು. ಅವನು ಒಂದು ದಿವಸ ಅಳ್ತಾ ಕುಂತಿದ್ದ ಮನೇಲಿ. ನಾನು ಅಳ್ತಾ ಬೆಳಗ್ಗೆನೇ ಹೇಳ್ತಿದ್ದೆ, ಏನು ಕಳ್ತಾ ಇದೆ ನನಗೆ. ಇವಳಂದು ದುಡ್ಡು ಹೇಳ್ದ, ಅದಕ್ಕೆ ಹೊಡೆದೆ ನಾನು ಅಂತ ಅಂದ್ಬಿಟ್ಟು ಹೇಳಿದ್ಲು. ಮನೆಗೆ ಇರ್ಬೇಕೇನೋ ಅಂತ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟೆ ಕೆಲಸಕ್ಕೆ. ಈಗ ಮಧ್ಯಾಹ್ನ ಬಂದಾಗಲೂ ಅಳ್ತಾನೆ ಇದ್ದ. ಏನು ದುಡ್ಡು ಕೇಳಿದ್ರೆ ಕೊಟ್ಟು ಕಳಿಸ್ಬೇಕಾಯ್ತು, ಅದೇನಕ್ಕೆ ಇಷ್ಟೊತ್ತು ಅಳಿಸಿದೆಯಲ್ಲ ಅಂತ ನಾನು ಇವಳಿಗೆ ಸ್ವಲ್ಪ ರೇಗಾಡ್ಬಿಟ್ಟು ಹೋದೆ. ಆಮೇಲೆ ಸಾಯಂಕಾಲ ಆದಮೇಲೆ ಅವನು ಹೇಳ್ದ, ಅಣ್ಣ ಫೋನ್ ಮಾಡ್ತಿದ್ಲು ಒಮ್ಮೊಮ್ಮೆ, ಅಣ್ಣ ಬರ್ತೀನಿ ಹೇಳ್ತೀನಿ ನಾನು ಅಂತ ಹೇಳೋಕ್ಕೆ ಹೊಡೆದ್ಲು ನನಗೆ. ನಾನು ದುಡ್ಡು ಕೇಳಿಲ್ಲ ಅಣ್ಣ ಅಂತ ಹೇಳ್ದ. ಆಗ ನಂಗೆ ಡೌಟ್ ಬರ್ತು ಅವನ ಮೇಲೆ. ಫೋನ್ ಮಾಡ್ಬೇಕಾರೆ ಈಗ ಪಬ್ಲಿಕಲ್ಲಿ ಹೋಗಿ ಮಾತಾಡೋದು ಯಾರ ಮೇಲೂ ಇದು ಬರಲ್ಲ. ಈಗ ರೂಮ್ ಬೀಗ ಹಾಕೊಂಡು ಒಳಗಡೆ ಚಿಲ್ಕ ಹಾಕೊಂಡು ಮಾತಾಡೋಂಥದ್ದು ಏನಿರೋದು ನಮ್ಮ ಒಳಗಡೆ. ಮಕ್ಳುಗಳೇ ದೂರ ಇದೆ ನನಗೆ. ನಾನು ಅವಳೇನು ಕಾಯ್ಕೊಂಡು ನಾನು ಯಾವತ್ತೂ ಕುಂತಿರ್ಲಿಲ್ಲ 16 ವರ್ಷದಿಂದ ಮದುವೆ ಆದಾಗ್ಲಿಲ್ಲ. ಆಮೇಲೆ ನಾನೇ ಒಂದ್ಸತಿ ನೋಡ್ಬೇಕು, ಕಣ್ಣಿಂದ ನೋಡ್ಬಿಟ್ಟು ಮಾತಾಡ್ಬೇಕಲ್ವ, ಮಕ್ಳು ಮಾತು ಕೇಳೋದು ಬೇಡ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮಾಮೂಲಿ ಥರ ಹೋದೆ. ಬೆಳಗ್ಗೆ ಸಡನ್ಲಿ ಒಂದು 10 ಗಂಟೆಗೆ ಬಂದ್ಬಿಟ್ಟೆ. ಬರ್ತಿರ್ಲಿಲ್ಲ ಯಾವಾಗಲೂ. 10 ಗಂಟೆಗೆ ಬಂದಾಗ ಮುಂದ್ಗಡೆ ಫ್ರೆಂಡ್ ಬಾಕ್ಲು ಸುಮ್ಕೆ ಅರ್ಗದ ಮಾಡಿದ್ಲು. ಮೆತ್ತಗೆ ತೆಗ್ದೆ, ಒಳಗಡೆ ಹೋದೆ. ತೆಗ್ದೋದಾಗ ಏನಾಯ್ತು, ರೂಮ್ ಒಳಗಡೆ ಬಾಕ್ಲು ಲಾಕ್ ಮಾಡಿರಲಿಲ್ಲ. ಸುಮ್ಮನೆ ಮುಚ್ಚಿಬಿಟ್ಟು ಮಕ್ಕಡೆ ಮನಿಕೊಂಡು ಫೋನಲ್ಲಿ ಮಾತಾಡ್ತಿದ್ಲು. ನನಗೆ ಸಖತ್ ಕೋಪ ಬಂದಾಗ, ಮಕ್ಳು ಹೇಳಿದ್ದು ನಿಜ ಆಯಿತು, ಇವಳು ಮಾತಾಡೋದು ನಿಜನೇ ಅಲ್ವಾ ಅಂದ್ಬಿಟ್ಟು ಅವಳು ಫೋನ್ ಕಿತ್ಕೊಳ್ಳೋಕೆ ಹೋದ್ರೆ ಕೊಡ್ತಾನೆ ಇರಲಿಲ್ಲ. ಅಷ್ಟು ಬಲವಂತಿಂದ ಕಿತ್ತಿ ನೋಡಿದೆ ಮೇಡಮ್, ಆನ್ ಮಾಡಿ ಮೊಬೈಲ್ ಆಪರೇಟರ್ ಮಾಡಿ. ಅದರಲ್ಲಿ 30 ನಿಮಿಷ ಮಾತಾಡಿಲ್ಲ ಅವಳು. ಹಂಗೆ ಆಯ್ತಾ ಏನಾಯಿತು, ಇತ್ತೀಚೆಗೆ ಈಗ ಅವಳು ಒಂದು 8 ತಿಂಗಳಿಂದ ಒಂದು 12 ನಮ್ಮ ಮಗಳು ದೊಡ್ಡದಾದ್ಲು. ಅವತ್ತು ದೊಡ್ಡದಾಗಿದ್ದ ದಿವಸ ಹೇಳ್ಕೊಳಕ್ಕೆಲ್ಲ ನಾಚಿಕೆ ಆಯ್ತದೆ ಮೇಡಮ್. ಟಿ ವಿ ಮುಂದೆ ನಾವು ಅದನ್ನು ದೊಡ್ಡದಾಗಿದ್ದು ಹುಡುಗಿ ನಮ್ಮ ಮೂಲೆಯಲ್ಲಿ ಸೊಪ್ಪಾಗಿ ಕುಂಡ್ರಿಸಿದ್ದು ಮೇಡಮ್. ಅವತ್ತು ಸೊಪ್ಪು ಇನ್ನೂ ತೆಗ್ದಿಲ್ಲ ಮೇಡಮ್ ಮೂಲೆಯಿಂದ. ಇವಳು ಮೊದಲೇ ಒಡವೆಲ್ಲ ಪ್ಯಾಕ್ ಮಾಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಪಕ್ಕದ ಮನೇಲಿ ಇಟ್ಟುಬಿಟ್ಟಿದ್ದಾಳೆ. ನಮಗೆ ಅದೆಲ್ಲ ವಿಷಯ ಗೊತ್ತಿರೋ ಅವಳಿಗೆ ಯಾವತ್ತೋ ಕೈ ಕಾಲು ಬಿಡ್ದು ಮನೇಲಿ ಕೂತು ಅನ್ನ ಹಾಕ್ಬೋದಾಯ್ತು. ನಾನು ಯಾವ ಥರ ಇದ್ದೀನಿ ಆ ಥರ ಅಂತ ಅವಳು ತಿಳ್ಕೊಬಿಟ್ಟಿದ್ದೆ ನಾನು. ಆಮೇಲೆ ಎಲ್ಲ ನೆಂಟರೆಲ್ಲ ಊಟ ಮಾಡ್ಕೊಂಡು ಹೋದ್ರು. 9:30 10 ಗಂಟೆ ಆಯಿತು ರಾತ್ರಿ. ಊಟ ಮಾಡುವಂತ ಅಂದ್ಲು. ಇದೆಲ್ಲ ಈಗ ತಾನೇ ಹೋಗೋರೆಲ್ಲ, ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಡ್ಲಿ, ಸ್ವಲ್ಪ ಹೊತ್ತು ಆದಮೇಲೆ ಮಾಡ್ತೀನಿ ಅಂತ ಹೇಳಿದೆ. ನೀನು ಯಾವ ಮನೆಯಲ್ಲ ಮಾಡ್ಕೊಬಂದ್ಬಿಟ್ಟು ನನ್ನ ಹತ್ರ ನಾಟಕ ಆಡ್ತಿದ್ದೀನಿ. ನಾನು 5:15 ಮನೆಗೆ ಹೋಗಿ ಸೇರಿದ್ದೀನಿ, ಪ್ರೋಗ್ರಾಮ್ ಐತೆ ಅಂದ್ಬಿಟ್ಟು. ನನಗೂ ಕೋಪ ತಡೆಯೋಕ್ಕಾಗಲಿಲ್ಲ. ನಾನು ಈ ಕಣ್ಣು ಮುಂದೆನೇ ಇದ್ದವನಿಗೆ ಈ ಥರ ಅಪರಾಧ ಬರ್ತಿಲ್ಲ ಅಂದ್ಬಿಟ್ಟು, ನೀನು ಅಷ್ಟೇ ಹಂಗೆ ಆಡ್ತಿದ್ರೆ ಎಷ್ಟು ಒದಿತಿ ನೋಡು ಅಂತ ನಮ್ಮ ದಿವಾನ್ ಕಟ್ಟಿಂದ ಹಿಂಗೆ ಒಂದು ಹೆಜ್ಜೆ ಮಾಡಿದೆ ಮೇಡಮ್ ಮುಂದಕ್ಕೆ. ಅಷ್ಟು ಇವಳು ಮೊಬೈಲ್ ಒಂದು ಕೈಲಿಟ್ರೆ ಒಂದು ಹಳೆ ಸೀರೆ ಇಕ್ಕಿಲ್ಲ ಬಾಡಿ ಮೈಲೆ. ಆ ಕಾಲೆತ್ತು ಕಡ್ದವಳು ಓಡ್ಬಿಟ್ಲು ಆಚೆಗೆ. ನಾನು ಎದ್ದು ಹೊಡೆದಿಲ್ಲ ಏನಿಲ್ಲ ಅವಳಿಗೆ. ಬಾಗ್ಲಿಂದ ಓಡ್ಬಿಟ್ಟು ಗೇಟ್ ಹತ್ರ ಹೊಂಟೋಗ್ಬಿಟ್ಲು. ನಾವೇನು ತಿಳ್ಕೊಂಡು ಬರ್ತಾಳೆ ಅಂತ ನಾನು ಒಂದು 12 ಗಂಟೆ 1 ಗಂಟೆ ನೋಡಿದೆ ಮೇಡಮ್. ಟಿ ವಿ ನೋಡ್ತಾ ಕುಂತಿದ್ದೆ. ಇವಳು 12 ಗಂಟೆ 1 ಗಂಟೆ ಆದರೂ ಬರಲಿಲ್ಲ. ಆಮೇಲೆ ನಮ್ಮ ತಾಯಿಗೆ ತಿರ್ಗಾ ಕಳಿಸ್ದೆ. ಅಲ್ಲೆಲ್ಲ ಕುಂತಿದ್ದಾಳ, ನೋಡ್ಕೊಬರೋಕೆ ಹೋಗಿ ನೋಡ್ಕೊಬಾ ನೀನು, ನಾನು ಹೋಗಿ ಕರ್ಕೊಬರ್ತೀನಿ ಅಂತ ಹೇಳಿ ಕಳಿಸ್ದೆ. ಅಲ್ಲೋಗಿ ನೋಡಿದ್ರೆ ಇವಳು ಆ ಪಕ್ಕದ ಮನೆಯಲ್ಲಿ ಇದ್ದಿದ್ದು ಬ್ಯಾಗ್ ಅವ್ರಿಗೆ ಅವಾಗ ಹೇಳ್ತಾರೆ ಅವಳು 5 ಗಂಟೆ 4 ಗಂಟೆ ಎಲ್ಲ ಪ್ಯಾಕ್ ಮಾಡ್ಕೊಬಂದು ಮಡಗಿದ್ಲು ಒಂದು ಬ್ಯಾಗಲ್ಲೆಲ್ಲ ಸೀರೆ ಬಟ್ಟೆ ಎಲ್ಲನೂ. ಆಮೇಲಿಂದ ಅವಳು ಬಾಳೆ ತೋಟ ಅಂದರೆ ಮೇಡಮ್ ನಮ್ಮ ದೊಡ್ಡಪ್ಪಂದು ನಮ್ಮ ಚಿಕ್ಕಪ್ಪನ ತೋಟ ಹೆಚ್ಚು ಕಮ್ಮಿ ಒಂದು 7-8 ಎಕರೆ ಐತೆ. ಆ ತೋಟದೊಳಗಡೆ 12 ಗಂಟೆ ರಾತ್ರಿಯಲ್ಲಿ ಒಬ್ಬಳೇ ಹೋಗಿದ್ದಾಳೆ ಮೇಡಮ್. ಹೆಚ್ಚು ಕಮ್ಮಿ ಬಸ್ ಸ್ಟ್ಯಾಂಡ್ಗೂ ನಮ್ಮ ಮನೆಗೂ 5 ಕಿಲೋಮೀಟ್ರ್ ದೂರ ಆಯ್ತು ಮೇಡಮ್. ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ಮನೆದು 5 ಕಿಲೋಮೀಟ್ರ್ ಆಗುತ್ತೆ. ಅದು ಗೊತ್ತಾಗ್ಲಿಲ್ಲ ನನಗೆ ಎಲ್ಲವಳೆ ಅಂತ. ನಮ್ಮ ಅಕ್ಕ ಮೈಸೂರಲ್ಲಿ ಒಬ್ಬಿದ್ದಾಳೆ. ಅವರು ಯಾರು ಅವ್ರ ತಮ್ಮದಿರ್ ಬಾಳನ್ನ ಹಾಳು ಮಾಡ್ತಾರೆ ಮೇಡಮ್. ಸ್ವಂತ ನಮ್ಮ ಅಕ್ಕದಿರ್ ನಮ್ಮ ಬಳ್ಳಿ ಹಾಳು ಮಾಡಕ್ಕೆ ಇಷ್ಟಪಡ್ತಾರೆ. ಕರ್ಸ್ಕೊಂಡ್ರು ನೀವೇನು ಅವ್ರು ಮಾಡ್ಬಿಡ್ತೀರಿ, ಅದಕ್ಕೆ ಬಂದ್ಬಿಡು ನಮ್ ಜೊತೆ ಅಂತ ಕರ್ಸಿಲ್ಲ ಮೇಡಮ್. ಅವರು ನಿಮ್ಮ ಅಕ್ಕನ್ ಯಾಕೆ ದೂರ್ತಾರೆ ನಿಮ್ಮ ಹೆಂಡತಿ? ಅವರೆಲ್ಲ ಇವಳು ವಿರೋಧವಾಗಿ ಮಾತಾಡ್ತಾರೆ. ನಮ್ಮ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಂಡು ನನ್ನ ಗಂಡಂಗೆ ನಮ್ಮ ತಮ್ಮ ಏನು ತಪ್ಪು ಮಾಡ್ದ. ಈಗ ಮನೇಲಿ ಯಾವಾಗ ಅಸಮಾಧಾನ ಆಯ್ತು, ಮನೇಲಿ ಯಾವಾಗ ಹಿಂಸೆ ಕಮ್ಮಿ ಆಯ್ತು, ಅವರೆಲ್ಲ ಇವಳಿಗೆ ಹಿಂಸೆ ಕೊಡೋಕ್ಕಾದ್ರು. ಆಮೇಲಿಂದ ಇವಳು ಮೈಸೂರಿಗೆ ಫೋನ್ ಮಾಡೋದು ಮೇಡಮ್. ಮೆಟ್ರೋ ಫುಲ್ ಸರ್ಕಲ್ ಬಂದ್ಬಿಟ್ಟು 2 ಗಂಟೆ ರಾತ್ರಿ ಮೆಟ್ರೋ ಫುಲ್ ಸರ್ಕಲ್ ಬಂದಿದ್ದಾಳೆ ಮೇಡಮ್. ಹಿಂಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು,
ನೀವೇ ಏನಾರ ಮಾಡಿ ನಂಗೆ ದಾರಿ ತೋರಿಸ್ಬೇಕು ಅಂತ ನಮ್ಮ ಅಕ್ಕಂಗೆ ಫೋನ್ ಮಾಡಿ ನಮ್ಮ ಹುಣಸೂರಿಂದ ಮೈಸೂರಿಗೆ ಬಂದು ಮೈಸೂರಿಗೆ ಬಂದು 2 ಗಂಟೆ ಆದ್ರೂ ಮೆಟ್ರೋ ಫುಲ್ ಸರ್ಕಲಲ್ಲಿ ಇದ್ದಾಳೆ. ಅಲ್ಲಿ ಫೋನ್ ಮಾಡಿ ನಮ್ಮ ಅಕ್ಕ ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾಳೇನೋ, ಆಮೇಲೆ ಅನಾಹುತ ಆಯ್ತದೆ, ನಾವೇ ಕಣ್ಣಿನ ನೋಡ್ಬೇಕು ಅಂದ್ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು, ನಾನು ಯಾರನ್ನ ಕಳಿಸಿ ಕರ್ಸ್ಕೊತೀನಿ ಅಂದ್ಬಿಟ್ಟು ಕರ್ಸ್ಕೊಂಡ್ಳು ಮೇಡಮ್. ಅವ್ರ ಮನೆಗೆ ಕರ್ಸ್ಕೊಂಡ್ಳು. ಇವಳು ಕರ್ಸ್ಕೊಂಡ್ಮೇಲೆ ಇವಳು ಏನೇಂದವಳೆ, 2 ಸಲ ನಾವು ಆಟ ಆಡಿಸ್ಬೇಕು ಅವ್ರನ್ನ, ಹೇಳ್ಬೇಡಿ ನಾನು ಇರೋ ಜಾಗನ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟವಳೆ. ನಾನು ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ, ನಮ್ಮ ಅಕ್ಕ ಇರ್ಲಿಲ್ಲ, ನಮ್ಮ ಭಾವನಿಗೆ ಫೋನ್ ಮಾಡಿ ಕೇಳಿದೆ. ನಮ್ಮ ಭಾವ ಏನಂದ್ರು, ಇಲ್ಲ ರಿಷಾ ಬಂದಿಲ್ಲ ಅವಳು, ಅವ್ಳು ಕಾಲು ಕಟ್ಕೊಂಡ್ಳು, ಅದಕ್ಕೆ ನಾನು ಹೇಳ್ದೆ ಆ ಥರ. ಈಗ ನಮ್ಮ ಭಾವ ನಮ್ಮ ಅಕ್ಕದ್ರ ಜೊತೆ ನಾನು ಮಾತಾಡ್ತಾಳೆ ಮೇಡಮ್, ಮನೆಯೇ ಹಾಳ್ಮಾಡ್ರಲ್ಲ ಅವ್ರ. ಅದಾಯ್ತು ಮೇಡಮ್. ಈಗ ಸ್ಟೇಷನ್ಗೆ ಕರ್ಸಿ ಮಾಡಿ ಸಂಸಾರ ಹಾಳೋಗ್ಬಿಡ್ತದೆ ಅಂತ ಸ್ಟೇಷನಲ್ಲಿ ಕರೆಸಿ ಒಂದು ಮಾಡಿ ಕಳಿಸಿದ್ರು ಮೇಡಮ್. ನಮಗೆ ಒಡವೆಗಳೊಂದು ಮನೆಗೆ ತರಲಿಲ್ಲ ಮೇಡಮ್. ಸ್ಟೇಷನಿಂದ ಈಚೆ ಬರ್ಬೇಕಾರೆ ಅವಳು ಎಲ್ಲೆಲ್ಲಿ ಮಡಿದಿಲ್ಲ ಗೊತ್ತಿಲ್ಲ, ಬರೀ ಕೈಲಿ ಬಂದ್ಲು, ಸ್ಕೂಟರ್ ಮೇಲೆ ಕುಂಡ್ರಿಸ್ಕೊಂಡೋಗಿ ಮನೇಲಿ ಇರ್ಸ್ಕೊಂಡೆ. ಮನೆಗೆ ಇರ್ಸ್ಕೊಂಡ್ಮೇಲೆ ಅಧಿಕಾರ ಚಲಾಯಿಸಕ್ಕಾಗಲ್ಲ ಮೇಡಮ್ ಅಂತಿರ್ಗ. ಈಗ ಮನೆಗೆ ಏನೇನು ಸಾಮಾನು ಬೇಕೋ ನಾವು 10 ರೂಪಾಯಿ ಕೊಟ್ಟರು 10 ರೂಪಾಯಲ್ಲಿ ಸಂಸಾರ ಮಾಡ್ಬೋದು, 100 ರೂಪಾಯಿಗೆ ಸಂಸಾರ ಮಾಡ್ಬೋದು, 1000 ರೂಪಾಯಲ್ಲಿ ಸಂಸಾರ ಮಾಡ್ಬೋದು. ನಮ್ಮ ಕೈಲಿ ಏನೈತೆ ಅದನ್ನ ನಾವು ತಂದ್ಕೊಡ್ತೀವಿ. ನೀನು ಇದೇ ತತ್ತಿ ಅದೇ ತತ್ತಿ, ನಾನು ಹೇಳಿ ತಗೊಬರ್ಬೇಕು ನೀನು ಅಂತ ಅಧಿಕಾರ ಮಾಡಿದ್ಲು. ನನಗೂ ಕೋಪ ಬರ್ತದೆ, ಇವಳೆಲ್ಲ ಇಷ್ಟೆಲ್ಲ ಆಡಿದ್ರು ನಾವು ತಿರ್ಗಾ ಮನೆಗೆ ಕರ್ಕೊಂಡ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾಳಲ್ಲ ಅಂದ್ಬಿಟ್ಟು ತಿರ್ಗಾ ಗಲಾಟೆ ಆಯ್ತು ಮೇಡಮ್. ಒಂದು ವಾರ ಗಲಾಟೆ ಆದಮೇಲೆ ನಾನು ಇನ್ನೂ ಗಲಾಟೆ ಜಾಸ್ತಿ ಮಾಡ್ತಾಳೆ. ಇವಳು ಏನೇನೋ ಔಷಧಿ ಕುಡಿತೀನಿ, ಮಾತ್ರೆ ನುಂಗ್ತೀನಿ, ಹಾಕತ್ತೀನಿ ಫ್ಯಾನ್ಗೆ ಅಂತೆಲ್ಲ ಎದುರಿಸ್ಬಿಟ್ಲು. ನಾನು ಚೆನ್ಪಂಡು ಕೊಂಡೋಗ್ಬಿಟ್ಟೆ ಮೇಡಮ್. ಅವತ್ತು 11 ಗಂಟೆ ರಾತ್ರಿ ತುಂಬ ಮಳೆ ಮೇಡಮ್. ಅವತ್ತು ನಾನು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದೀನಿ ಮೇಡಮ್, ಉದ್ದಕ್ಕೂ ರೋಡ್ ಉದ್ದಕ್ಕೂ. ಚನ್ನಪಟ್ಟಣ ಗಂಟ್ಲು ಮಳೆನೇ ಹೋಯ್ತೈತೆ. ಅಲ್ಲಿ ಹೋಗ್ಬಿಟ್ಟು ಒಂದು 2 ದಿವಸ ಇದ್ಬಿಟ್ಟು ಬರೋದ ಅಂದ್ಬಿಟ್ಟು ಒಂದು ಸ್ಕೂಟ್ರಲ್ಲೇ ಹೋದ ಚನ್ನಪಟ್ಟಣ ಗಂಟ ಹುಣಸೂರಿಂದ. ತಿರ್ಗಾ ಬೆಳಗ್ಗೆ ಎದ್ದು ಯಾಕೋ ತಡಿಲಿಲ್ಲ ಮನಸ್ಸು, ಗಲಾಟೆ ಮಾಡ್ಬಿಟ್ಟು ಬಂದಿದ್ದೀನಿ, ಏನೇನಾಗೋಯ್ತು, ಮಕ್ಕಳೆಲ್ಲ ಏನೇನು ಮಾಡ್ಕೊಂಡವ್ರು ಅನ್ನೋದು ಮನಸ್ಸಲ್ಲಿ ಇತ್ತು. ತಿರ್ಗಾ ಬಂದ್ಬಿಟ್ಟೆ ಸ್ವಿಚ್ ಆಫ್ ಮಾಡಿ ಮಡಿಕೊಬಿಟ್ಟಿದೆ. ಬಂದು 4 ಗಂಟೆಯಲ್ಲಿ ಮನೆ ಹತ್ರ ಬಂದು ನೋಡಿದೆ ಮೇಡಮ್, ಇವಳು ಮನೇಲಿ ಇರಲಿಲ್ಲ ಆಗ್ಲೇನೆ. ಇವಳು ಎಲ್ಲ ಫುಲ್ ಬಟ್ಟೆ ಬ್ಯಾಗು ಏನೇನು ಇವಳು ಐಟಮ್ಸ್ ಕೊಡಿತ್ತು. ಅವ್ರ ತಾಯಿ 2 ಅಂಡೆಗಳು ಕೊಟ್ಟಿದ್ರು, ಚಿಕ್ಕ ಚಿಕ್ಕ ಹಿತ್ತಾಳೆ ಅಂಡೆ ಅವ್ಳು ಸೀರೆ ಪ್ರತಿಯೊಂದು ಪದಾರ್ಥವನ್ನು ಎತ್ಕೊಂಡು ಆಟೋ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪನ ಮಗ ಅಂಗಡಿ ಹತ್ರ ಕುಂತೀರ, ಅವ್ನ ಮುಂದೆನೇ ಕಾಲ ಮೇಲೆ ಕಾಲು ಹಾಕೊಂಡು ಹೋಗಿ ಇವಳು ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋಗ್ಬೇಕು ಮೇಡಮ್. ಇವಳು ಅವ್ರ ಮನೆಗೆ, ತಾಯಿ ಮನೆಗೆ ಹೋಗ್ಬೇಕು, ಹೆಂಗಾರೆ ನಮ್ಮ ಅಕ್ಕ ತಂಗಿರ ಮನೆಗೆ ಹೋಗ್ಬೇಕು, ಯಾವ್ದಾರ ಒಂದು ಮನೆಗೆ ಹೋಗ್ಬೇಕು. ತಿರ್ಗಾ ಅಂತಾಳೆ ನಿಮ್ಮ ಅಕ್ಕದಿರ ಮನೆಗೆ ಹೋಗಿದೆ ಬೆಂಗಳೂರಿಗೆ ಅಂತ. ನಮ್ಮ ಅಕ್ಕದಿರನ್ನ ಇವಳು ನಿಲ್ಸ್ಕೊಂಡು ಇನ್ನೊಬ್ಬ ಯಾವನ ಪರಿಚಯ ಇಲ್ದಾರ ಹುಡುಗನ ಜೊತೆ ಮಾಡಿ ಕಳಿಸ್ತಾರ ನಮ್ಮ ಅಕ್ಕದಿರ. ಯಾರ ಅದನ್ನ ನಂಬ ಮಾತಾ ಕರ್ಸಿ ಅವಳೇ ಮಾತಾಡಿ, ಇಲ್ಲ ಬೆಂಗಳೂರಲ್ಲೇ ರಾಜಧಾನಿದಲ್ಲಿ ಇದ್ದಾಳೆ ಅವಳು. ಸರಿ, ಈಗ ನಿಮ್ ನಿಲುವೇನಪ್ಪ, ಏನು ಅವಳು 8 ತಿಂಗಳು ಮೇಡಮ್. ಈಗ ಒಂದು ಮದುವೆ ಆಗದೆ ನನ್ನ ಮನ್ಸಲ್ಲಿ ಗೊತ್ತಿರ್ಬೋದು ಅವಳು ಸರಿ ಇರ್ತಾಳೆ ಅಂತ. ಸಮಾಜದಲ್ಲಿ ನನ್ನ ಮಾನ ಹೊಂಟೋಗ್ಬಿಡ್ತು ಆವಾಗಲೇ. ಇವಳು ಯಾವಾಗ ಮನೆ ಎತ್ತಿ ಕಡಿದ್ಲು, ಮಕ್ಕಳು ಬಾಳ್ಗಳು ಹಾಳೋಗ್ಬಿಡ್ತು. ಈಗ ಒಂದು 15 ವರ್ಷದ ಹುಡುಗಿ ಐತೆ, 10 ವರ್ಷದ ಹುಡುಗಿ ಐತೆ. ಅವ್ರ ಮುಂದಕ್ಕೆ ಅವ್ರು ಮದುವೆ ಮಾಡಿ ಕೊಟ್ಟಿದ್ದ ಜಾಗದಾಗ ಅವ್ರು ನೆಮ್ಮದಿಯಾಗಿ ಇರ್ತಾರೆ ಅನ್ನೋದು ಗ್ಯಾರಂಟಿ ಮೇಡಮ್. ಈಗ ಇವಳು ಮಾಡಿದ ಕೆಲಸಕ್ಕೆ ಅದನ್ನ ನೀವು ಎಲ್ಲರನ್ನೂ ನಮ್ಮ ವಿಚಾರಿಸ್ರೇ ಅದು ನಾವು ಅವಳು ಕೇಳಿದ್ನ ನೀವು ಹೂ ಅನ್ಕೋಬೋದು, ಒಂದು ತೀರ್ಮಾನ ಮಾಡಿ ಕಳಿಸ್ಬಿಡ್ಬೋದು. ನಮ್ಮ ಸುತ್ತ ಇರೋದನ್ನ ನೀವು ವಿಚಾರಿಸ್ರೆ ಅವಳೇನು ನಾನೇನು ಅನ್ನೋದು ಗೊತ್ತಾಗೋದು ನಿಮಗೆ. ಇಲ್ಲ ನನಗೆ ಇಲ್ಲಿ ನೀವು ಮಾತಾಡುವಾಗಲೇ ಯಾರ್ಯಾರು ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ. ನೋಡೋಣ ಮಡಿಕೊಂಡಿದ್ದೆ ಅನ್ನೋ ಕಾರಣನೇ ಬೇರೆ ಮೇಡಮ್ ಐತೆ. ಅವ್ರ ಮನೆ ಕೆಲಸ ಮಾಡ್ತಿದ್ದೆ ಮೇಡಮ್. ನಾನು ಕೆಲಸ ಮಾಡೋರು ಮನೆ ಎಲ್ಲ ಹೋಗಿ ಅವ್ರ ಮಕ್ಕಳನ್ನ ಮಡಿಕೊಳಕ್ಕಾಗುತ್ತಾ ನಾನು? ಇಲ್ಲ ಅವ್ರು ನಿಮ್ಮ ಎದುರಿಗೆ ಹೇಳಿ ಅದನ್ನ.